ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ವಿಶೇಷವಾಗಿ ಎಲ್ಲ ಆದಿರತ್ನರನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಈ ಒಂದು ಮುರಳಿ ಚಿಂತನೆಯನ್ನು ಓಂ ಶಾಂತಿ ಟಿವಿ ಮುಖಾಂತರ ಪ್ರತಿದಿನ ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ವಿಶೇಷವಾಗಿ ಇಲ್ಲಿಯ ತನಕ ನಾವು ಸಾಕಾರ ಮುರಳಿ ಚಿಂತನೆಯನ್ನು ನಾವು ನೋಡ್ತಾ ಬಂದಿದ್ದೇವೆ. ಅದು ವರದಾನದ ಕುರಿತಾಗಿರ್ಬೋದು, ಅದು ಮುರಳಿಯ ಮುಖ್ಯ ಸಾರ ಆಗಿರ್ಬೋದು, ಇಲ್ಲ ಧಾರಣಾ ಪಾಯಿಂಟ್ಸ್ ಆಗಿರ್ಬೋದು, ಅಥವಾ ಸ್ಲೋಗನ್ ಆಗಿರ್ಬೋದು. ಮುರಳಿಯ ಒಂದೊಂದು ವಿಶೇಷ ಪಾಯಿಂಟ್ಸ್ಗಳ ಕುರಿತಾಗಿ ಒಟ್ಟಾರೆ ಮುರಳಿ ಚಿಂತನೆಯಲ್ಲಿ ಆ ಮುರಳಿಯ ಸಾರ ಮತ್ತು ವಿಶೇಷ ಪಾಯಿಂಟ್ಸ್ನೊಂದಿಗೆ ಸುಮಾರು ವರ್ಷಗಳಿಂದ ನಾವು ಚಿಂತನೆಯನ್ನು ಮಾಡ್ತಾ ಬಂದಿದ್ದೇವೆ. ಆದರೆ ಈ ದಿನ ನನಗೆ ಒಂದು ವಿಶೇಷ ಸಂಕಲ್ಪ ಬಂತು. ಇನ್ನು ಮುಂದೆ ನಾವು ಸ್ವಲ್ಪ ಅವ್ಯಕ್ತ ಮುರಳಿಗಳ ಕಡೆಗೆ ಗಮನ ಕೊಡೋಣ. ಇದು ಅವ್ಯಕ್ತವಾಣಿಯಾಗಿರೋದ್ರಿಂದ ನಮ್ಮ ಅವ್ಯಕ್ತ ಸ್ಥಿತಿಗೆ ಸಂಬಂಧಪಟ್ಟಂತೆ, ನಮ್ಮ ಸೂಕ್ಷ್ಮ ಧಾರಣೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ನಮ್ಮ ನೆಕ್ಸ್ಟ್ ಲೆವೆಲ್ ಒಂದು ಸ್ಥಿತಿಯನ್ನು ಮಾಡಿಕೊಳ್ಬೇಕು ಅಂತಂದರೆ ನಾವು ಅವ್ಯಕ್ತವಾಣಿಯ ಮೊರೆಯನ್ನು ಹೋಗಲೇಬೇಕಾಗತ್ತೆ. ಹಾಗಾಗಿ ಈ ದಿನದ ಅವ್ಯಕ್ತ ಮುರಳಿಯನ್ನು ನಾವು ನೋಡೋಣ. ಓಂ ಶಾಂತಿ. आज का अव्यक्त मुरली का डेट है ಫೆಬ್ರವರಿ 5, 1972. ಈ ದಿನದ ಅವ್ಯಕ್ತ ಮುರಳಿಯ ಮುಖ್ಯ ಸಾರವಾಗಿದೆ ನಶಾ और निशाना. नशा और निशाना, यह विषय पर बाबा आज पूरा विस्तार रूप से यह मुरली चलाया. इस मुरली में हमको नशा चढ़ाने के लिए प्रयास किया. इसलिए बाबा का हर एक संकल्प को सिद्धि करना बच्चों की कर्तव्य है. इसलिए बाबा का इंगित क्या है, बाबा का इच्छा क्या है, बच्चों से क्या एक्सपेक्ट करता है बाबा, वो पूरा जानने के लिए हम बाबा का एक एक महावाक्य को भी बहुत अच्छी रीति से जानना और मानना बहुत ज़रूरी है. इसलिए इस विषय पर हम पूरा चिंतन करेंगे. ಬಾಬಾರವರು ತಿಳಿಸ್ತಾ ಇದ್ದಾರೆ, ಈ ದಿನದ ಅವ್ಯಕ್ತವಾಣಿಯಲ್ಲಿ ನಶಾ ಮತ್ತು ನಿಶಾನ ಅಂದರೆ ನಶೆ ಮತ್ತು ಚಿಹ್ನೆ, ಇದು ಎರಡನ್ನೂ ಕೂಡ ನಾವು ನಮ್ಮಲ್ಲಿ ನೋಡಲಿಕ್ಕೆ ಬಾಬಾರವರು ಬಯಸ್ತಾ ಇದ್ದಾರೆ. ಅದಕ್ಕೆ ಬಾಬಾರವರು ಹೇಳ್ತಾರೆ, ಏಕ್ ಸೆಕೆಂಡ್ ಮೇ ಅಪ್ನೆ ಕೋ ಅಪ್ನೆ ಸಂಪೂರ್ಣ ನಿಶಾನೆ और ನಶೆ ಮೇ ಸ್ಥಿತ ಕರ್ ಸಕ್ತೆ ಹೋ. ಕೇಳ್ತಿದ್ದಾರೆ ಬಾಬಾರವರು ಇವತ್ತು ಆರಂಭದಲ್ಲಿ ಈ ಮಾತನ್ನು ಕೇಳ್ತಿದ್ದಾರೆ. ಏಕ್ ಸೆಕೆಂಡ್ ಮೇ ಅಪ್ನೆ ಕೋ ಅಪ್ನೆ ಸಂಪೂರ್ಣ ನಿಶಾನೆ और ನಶೆ ಮೇ ಸ್ಥಿತ ಕರ್ ಸಕ್ತೆ ಹೋ. ಒಂದು ಸೆಕೆಂಡಿನಲ್ಲಿ ನಿಮ್ಮನ್ನು ನೀವು ಸಂಪೂರ್ಣ ರೂಪದಲ್ಲಿ ಆ ನಶೆಯಲ್ಲಿ ಸ್ಥಿತರಾಗಲಿಕ್ಕೆ ಸಾಧ್ಯವಾಗುತ್ತಾ. ಅಂದರೆ ಒಂದು ಸ್ವರೂಪ, ಇನ್ನೊಂದು ಸ್ಥಿತಿ. ನಿಶಾನೆ ಅಂತಂದರೆ ಸ್ವರೂಪ, ಚಿಹ್ನೆ, ಅಂತಿಮ ಸ್ವರೂಪ. ನಮ್ಮದು ಸಂಪೂರ್ಣ ಸ್ವರೂಪ ಯಾವುದಿದೆ ಆ ಸಂಪೂರ್ಣ ಸಂಪನ್ನ ಸ್ವರೂಪದಲ್ಲಿ ನಶೆ ಅಂತಂದರೆ ಸ್ಥಿತಿ, ಸ್ಥಿತರಾಗಲಿಕ್ಕೆ ಸಾಧ್ಯ ಇದೆಯಾ ಒಂದು ಸೆಕೆಂಡಿನಲ್ಲಿ. ಸ್ವರೂಪ ಮತ್ತು ಸ್ಥಿತಿಯನ್ನೇ ಇವತ್ತು
ನಶೆ ಮತ್ತು ನಿಶಾನ ರೂಪದಲ್ಲಿ ನಮಗೆ ಅರ್ಥ ಮಾಡಿಸುವ ಪ್ರಯತ್ನವನ್ನು ಬಾಬಾರವರು ಮಾಡ್ತಿದ್ದಾರೆ. ಅದಕ್ಕೆ ಕೇಳ್ತಿದ್ದಾರೆ, ನಿಮ್ಮನ್ನು ನೀವು 1 ಸೆಕೆಂಡಿನಲ್ಲಿ ನಿಮ್ಮ ಸಂಪೂರ್ಣ ಸ್ವರೂಪದಲ್ಲಿ ಸ್ಥಿತರಾಗಲಿಕ್ಕೆ ಸಾಧ್ಯ ಇದೆಯಾ ಅಂತ ಇದರ ಅರ್ಥ. ಏನು ಹೇಳೋಣ ಈಗ ಬಾಬಾರವರಿಗೆ? 1 ಸೆಕೆಂಡಿನಲ್ಲಿ ನಾವು ಸ್ಥಿತರಾಗಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ಸಂಪೂರ್ಣ ಸ್ವರೂಪದಲ್ಲಿ? ಬೇಡ, 1 ನಿಮಿಷದಲ್ಲಿ ಆಗ್ತಾ ಇದೆಯಾ? ನಾವು ಅಂದುಕೊಂಡಿಂದ 1 ನಿಮಿಷದಲ್ಲಿ ನಾನು ಸ್ಥಿತ ಆಗ್ಬಿಡ್ತೀನಿ, ಹೋಗ್ಲಿ 10 ನಿಮಿಷದಲ್ಲಿ ಆಗುತ್ತಾ? ಅರ್ಧ ಗಂಟೆಯಲ್ಲಾಗುತ್ತಾ? 1 ಗಂಟೆಯಲ್ಲಾಗುತ್ತಾ? ಏನು ಉತ್ತರ ಕೊಡೋಣ ಈಗ ಬಾಬಾರವರಿಗೆ? ನಾವು ಸಂಪೂರ್ಣ ಸ್ವರೂಪದಲ್ಲಿ ಸ್ಥಿತರಾಗಲಿಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ನಿಮ್ಮದೇ ಸ್ವರೂಪದಲ್ಲಿ ನೀವು ಸ್ಥಿತರಾಗಲಿಕ್ಕೆ ಅಂತ ಕೇಳ್ತಿದ್ದಾರೆ ಬಾಬಾ. ಈಗ ಮತ್ತೆ ಮುಂದುವರೆದು ಹೇಳ್ತಿದ್ದಾರೆ ಬಾಬಾ, ಸಂಪೂರ್ಣ ನಿಶಾನ ಕ್ಯಾ ಹೈ ಉಸ್ಕೋ ತೋ ಜಾನ್ತೆ ಹೋ ನಾ? ನೋಡಿ, ಒಂಥರ ಬಾಬಾ ನಮ್ಮನ್ನು ಕಿಚಾಯಿಸಿದಂಗೆ ಹೇಳ್ತಿದ್ದಾರೆ. ಇದು ಹೋಗ್ಲಿ, ನೀವು ಸ್ಥಿತ ಆಗದಿರಲಿ, ನಿಮ್ಮ ಮುಖ ನೋಡ್ಕೊಳ್ಳಿ ಅಂದಂಗೆ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಇದು ನಿಮ್ಮ ಮುಖ ನೋಡ್ಕೊಳ್ಳಿ ಕನ್ನಡಿಯಲ್ಲಿ. ಸ್ಥಿತರಾಗೋದಿರಲಿ, ಆ ನಿಶಾನೆ ಯಾವುದು, ಆ ಸ್ವರೂಪ ಯಾವುದಂತಾದರೂ ಅಟ್ಲೀಸ್ಟ್ ತಿಳ್ಕೊಂಡಿದ್ದೀರಲ್ವಾ? ಬಟ್ಟೆ ಎಲ್ಲ ಹಾಕಿ ಹೊಡಿತಾ ಇದ್ದಾರೆ ಬಾಬಾ. संपूर्ण निशाना क्या है उसको तो जानते हो ना? जब संपूर्ण निशाने पर स्थित हो जाते हैं तो नशा तो रहता ही है. अगर निशाने पर बुद्धि नहीं टिकती तो नशा भी नहीं रहेगा. ಬಾಬರವರು ಹೇಳ್ತಾರೆ, ಮೊದಲನಿಗೆ ಕೇಳಿದ್ರು, ನಿಮ್ಮನ್ನು ನೀವು ನಿಮ್ಮದೇ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತರಾಗಲಿಕ್ಕೆ 1 ಸೆಕೆಂಡಿನಲ್ಲಿ ಸಾಧ್ಯ ಇದೆಯಾ ಅಂತ. ಆಮೇಲೆ ಹೇಳಿದ್ರು, ಹೋಗಲಿ ಅಟ್ಲೀಸ್ಟ್ ಆ ಸ್ವರೂಪ ಆದರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಯಾವುದಂತ ಗೊತ್ತಿದೆಯಾ ಅಂತ ಕೇಳಿದರು. ಅದಾದಮೇಲೆ ಓಕೆ ಗೊತ್ತಿತ್ತು ಅಂದರೆ ನೀವು ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದೀರಿ ಅಂತಂದರೆ ಅಲ್ಲಿ ನಶೆ ಇದೆ ಅಂತಲೇ ಅರ್ಥ. ಯಾಕಂದರೆ ನಶೆ ಇಲ್ಲದೆ ನಿಶಾನೆ ಕಾಣಿಸುವುದಿಲ್ಲ. ಅದಕ್ಕೆ ನಶೆ ಇರಬೇಕು ಅಂತಂದರೆ ನೀವಲ್ಲಿ ಸ್ಥಿತ ಆಗಿದಿರಿ ಅನ್ನೋದೇ ಅದಕ್ಕೆ ಕುರುಹು. ಅದಕ್ಕೆ ನೀವು ಯಾವಾಗಲೂ ಆ ನಶೆಯಲ್ಲಿ ಇರ್ತೀರಾ. ಈಗ ನಮಗೆ ತಿಳ್ಕೊಳ್ಬೇಕಾಗಿರೋದು ನಿಶೆ. ಯಾವ ನಿಶೆ? ಬಾಬಾ ಹೇಳಿದ್ರೆ, ಈಗ जैसे कोई हद का नशा पीते हैं तो उनकी चलन से उनके नैन चैन से कोई भी जान लेते हैं इसने नशा पिया हुआ है. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಬೇರೆ ಕೊಟ್ಟು ಇವತ್ತು ಉಗಿತಾ ಇದ್ದಾರೆ ಬಾಬಾ, ಮತ್ತು ಅರ್ಥನೂ ಮಾಡಿಸ್ತಾ ಇದ್ದಾರೆ ಅನ್ಕೊಳ್ಳೋಣ. ಹೇಗೆ ಹದ್ದಿನವರು ಕುಡುಕರು ಇರ್ತಾರೋ, ನಶೆ ತಗೊಳ್ಳೋರು ಇರ್ತಾರೋ, ಹದ್ದಿನ ನಶೆಗಳು ಯಾವುದೋ ಕುಡಿತ, ತಂಬಾಕು, ಗಾಂಜಾ ಯಾವುದೇ ಸೇವನೆ ಮಾಡೋರು ಅಥವಾ ಈ ಕುಡಿಯೋದನ್ನೇ ನಶೆಯಲ್ಲಿ ಏರಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಯಾರಾದರೂ ಕುಡಿದಿದ್ದಾರೆ ಅಂತಂದರೆ ಅವ್ರನ್ನ ನೋಡಿದ ತಕ್ಷಣವೇ ಅವರ ಮಾತು, ಅವರ ಚಲನೆ, ವಲನೆ, ಅವರ ವರ್ತನೆ, ಅವರ ನಡಿಗೆಯಿಂದನೇ ಇವರು ಫುಲ್ ಟೈಟ್ ಆಗಿದ್ದಾರೆ ಅಂತ ಹೇಳ್ತೀವಿ ನಾವು. ಅದನ್ನೇ ಬಾಬಾ ಹೇಳ್ತಿದ್ದಾರೆ, ಕುಡಿದಿದ್ದಾರೆ ಅಂತಂದರೆ ಅದು ಚಲನೆ ವಲನೆಯಲ್ಲಿ ಕಾಣಿಸಿಬಿಡುತ್ತೆ. ಹದ್ದಿಂದು ಕುಡಿದ್ರೇ ಅಷ್ಟೊಂದು ಚಲನೆ ವಲನೆಯಲ್ಲಿ ಅದು ಪ್ರತ್ಯಕ್ಷವಾಗಿ ತೋರಿಸುತ್ತೆ. इसने नशा पिया हुआ है ಅಂತ. इसी प्रकार यह जो सभी से ಶ್ರೇಷ್ಠ ನಶಾ है. ಆದರೆ ಈಗ ನಾನೇ ಹೇಳ್ತಾ ಇರೋ ನಶಾ ಇದು ಎಲ್ಲದಕ್ಕಿಂತ ಶ್ರೇಷ್ಠವಾದ ನಶಾ. ಯಾಕೆ ಅಂದರೆ ಅದನ್ನು ಕುಡಿದ್ರೆ ಅವ್ರು ಯಾಕೆ ಕುಡಿತಾರೆ? ಅವರೊಳಗಡೆ ಯಾವುದೇ ಒಂದು ದುಃಖ, ಯಾವುದೇ ಒಂದು ನೋವು ಬಾಧಿಸ್ತಾ ಇರುತ್ತೆ. ಅದನ್ನು ಮರೆಯೋಕ್ಕಾಗದೆ, ಅದನ್ನು ನೆನೆಸ್ಕೊಂಡು ಬದುಕಿರೋಕ್ಕೂ ಆಗದೆ, ಬದುಕಿರುವ ಶವದಂತೆ ಅದನ್ನು ಸ್ವಲ್ಪ ಹೊತ್ತಾದರೂ ಮರೆಯುವಂತೆ, ಮನಸ್ಸು ಮೈ ಮರಗಟ್ಟುವಂತೆ, ಪ್ರಪಂಚವನ್ನು ಮರೆಯುವಂಥ ಒಂದು ಶಕ್ತಿ ಅದರಲ್ಲಿದೆ ಅಂತ ಆ ನಶೆಯನ್ನು ಕುಡಿತಾ ಇದ್ದಾರೆ. ಅಥವಾ ಅವರ ನೋವು, ಮೈಕೈ ನೋವಿದ್ರೂ, ಮನಸ್ಸಿನ ನೋವಿದ್ರೂ ಅದನ್ನು ಸ್ವಲ್ಪ ಸಮಯದವರೆಗಾದರೂ ಅದರಿಂದ ಮುಕ್ತಿ ಪಡೀಲಿಕ್ಕೆ ಅವರು ಕುಡಿತಾರೆ. ಅದು ಬರೀ 1 ಗಂಟೆಗಳಲ್ಲಿ ಅದು ನಮ್ಮನ್ನು ಮರೆಸುತ್ತೆ. ಆ ನಶೆ ಕುಡಿದ್ರೆ 1 ಗಂಟೆ, 2 ಗಂಟೆ, 6 ಗಂಟೆ, 10 ಗಂಟೆ
20 ಗಂಟೆವರೆಗೂ ಮರೆಸಬಹುದು, ಅಷ್ಟೇ ಅದರ ಕೆಪಾಸಿಟಿ. ಆದರೆ ಇವಾಗ ನಾನು ಹೇಳ್ತಾ ಇರುವ ನಶೆ ಏನಿದೆಯಲ್ವಾ, ಇದು ಶ್ರೇಷ್ಠ ನಶಾ. यह जो सभी श्रेष्ठ नशा है, जिसको ईश्वरीय नशा कहा जाता है. ಯಾವುದು ಎಲ್ಲದಕ್ಕಿಂತ ಶ್ರೇಷ್ಠ ನಶಾ ಅಂತಂದ್ರೆ ಯಾವುದನ್ನ ಈಶ್ವರೀಯ ನಶಾ ಅಂತ ಕರೀತಾರೆ ಅದು. ಒಂದು ಸಲಿ ರಾಮಕೃಷ್ಣ ಪರಮಹಂಸರದ್ದು ಉದಾಹರಣೆ ನಾನು ಬಹಳಷ್ಟು ಸಲ ಕೊಟ್ಟಿದ್ದೀನಿ, ಯಾಕಂದರೆ ಅದು ನಿಮಗೆ ಸಹಜವಾಗಿ ಅರ್ಥ ಆಗತ್ತೆ ಅಂತ. ಸಾಕಷ್ಟು ಸಂತರು ಶರಣರು ಭಗವಂತನಿಗಾಗಿ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅವರು ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಆ ನಶೆಯಲ್ಲಿ ತೇಲಾಡಿದ್ದಾರೆ ಅನ್ನುವಂಥದ್ದು ಪ್ರತಿಯೊಬ್ಬೊಬ್ಬರ ಇತಿಹಾಸವನ್ನು ನೋಡಿದಾಗ ನಮಗೆ ಗೊತ್ತಾಗಿದೆ. ಆದರೆ ರಾಮಕೃಷ್ಣರದ್ದು ನಾನು ಮತ್ತೆ ಮತ್ತೆ ಯಾಕೆ ನಿಮ್ಮ ಹತ್ರ ಹೇಳ್ತೀನಿ ಅಂದರೆ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ. ಯಾಕಂದರೆ ಅವರು ದೊಡ್ಡ ವಿದ್ವಾಂಸರು ಅಲ್ಲ, ಭಾಳಷ್ಟು ಓದಿಕೊಂಡವರು ಅಲ್ಲ, ಮತ್ತು ಜಗತ್ತಿನ ಕಣ್ಣಿಗೆ ಏನೋ ಒಬ್ಬ ದೊಡ್ಡ ಸಂತಂತರ ಕಾಣಿಸೋರು ಅಲ್ಲ. ಸಹಜವಾಗಿ ನಾರ್ಮಲ್ ಒಬ್ಬ ಹುಚ್ಚ ಹೆಂಗಿರುತ್ತಾನೋ ಆ ಥರನೇ ಅವರನ್ನು ನೋಡಿದ್ರೆ ಯಾರೂ ಕೂಡ ನಾರ್ಮಲ್ ಮನುಷ್ಯ ಅಂತ ಅನ್ಕೊಳ್ಳೋದಿಲ್ಲ, ಸಂತ ಅನ್ಕೊಳ್ಳೋದು ದೂರ ಹೋಯಿತು. ಅಷ್ಟು ಅವರಿಗೆ ಯಾವುದ್ರ ಮೇಲೆ ಪ್ರಜ್ಞೆ ಇರಲಿಲ್ಲ. ಮೈ ಮೇಲೆ, ಮುಖದ ಮೇಲೆ, ಬಟ್ಟೆ ಮೇಲೆ, ತಲೆ ಮೇಲೆ ಯಾವುದೊಂದರ ಪರಿವೇನೇ ಇರ್ತಾ ಇರಲ್ಲ. ಅಷ್ಟರ ಮಟ್ಟಿಗೆ ಒಳಗಡೆ ನೋಡಿದರೆ ಅಂತರಂಗದಲ್ಲಿ ಭಗವಂತನ ಅಥವಾ ತಾಯಿಯ ದರ್ಶನಕ್ಕಾಗಿ ಕಾತುರಗೊಂಡಿರುವ ಹೃದಯ, ಹೊರಗಡೆ ಅವರ ಎಲ್ಲ ರೀತಿಯ ನಿರ್ಮೋಹ ಕಾಣಿಸ್ತಾ ಇರುತ್ತೆ. ಮತ್ತು ಆ ಥರ ಇದ್ದವರು ಬಟ್ಟೆ ಕಡೆಗೆ ಗಮನ ಕೊಡದೇ ಇದ್ದರೆ, ಮೈ ಕಡೆ ಗಮನ ಕೊಡದೇ ಇದ್ದರೆ, ಒಳಗಡೆ ಯಾವುದೋ ಒಂದು ಹಳಲಲ್ಲಿ ಯಾವುದೋ ಒಂದು ನಶೆಯಲ್ಲಿ ಇದ್ದವ್ರಿಗೆ ಏನಂತ ಕರೀತಾರೆ, ಇವರು ಅವ್ರದೇ ಲೋಕದಲ್ಲಿದ್ದಾರೆ, ಒಂಥರ ಹುಚ್ಚಿಡಿದು ಹೋಗ್ಬಿಟ್ಟಿದೆ ಅಂತ. ಎಲ್ಲರೂ ಹುಚ್ಚ ಅನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಅವ್ರ ಮನೆಯವರು ಬಂದು ಹೇಳ್ತಾರೆ, ಏನು ಹಿಂಗೆ ಅಳ್ತಾ ಇದ್ದಾನೆ, ಬೆಟ್ಟದ ಮೇಲೆ ಕೂತ್ಕೊಂಡು ಹುಚ್ಚ ಆಗ್ಬಿಟ್ಟಿದ್ದಾನೆ. ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಹೌದು, ಇದೇ ಶಬ್ದವನ್ನು ನಶೆ ಹಿಡಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದನ್ನೇ ಅಲ್ಲಿ ಹುಚ್ಚು ಅಂತ ಕರೀತಾರೆ ಅಷ್ಟೆ. ಅತಿಯಾದಾಗ ಅದಕ್ಕೆ ಹುಚ್ಚು ಅಂತ ಕರೆಸ್ಕೊಳ್ಳುತ್ತೆ. ಏನ್ರಿ ಇವನಿಗೆ ಕುಡಿತದ ಹುಚ್ಚು ಹೆಚ್ಚಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಹಾಗೆ ರಾಮಕೃಷ್ಣರಿಗೆ ಬಂದು ಅವ್ರ ಮನೆಯವರು ಹೇಳ್ತಾರೆ, ಏನ್ರಿ ನಿಮಗೆ ನಶೆ ಜಾಸ್ತಿ ಆಗೋಗ್ಬಿಟ್ಟಿದೆ, ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ ನಿಮ್ಮ ಮಗನಿಗೆ. ಆವಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಅವರಿಗೆ, ನೀವೇನು ಬೇಜಾರು ಮಾಡ್ಕೊಳ್ಬೇಡಿ, ನನ್ನಿಂದ ನಿಮ್ಮ ಮರ್ಯಾದೆ ಹಾಳಾಗತ್ತೆ ಅಂತ ಕೊರಗಬೇಡಿ. ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ, ಇವತ್ತು ನಾನು ಹೇಳ್ತಾ ಇದ್ದೀನಿ. ಅವರು ಹೇಳಿದ್ರಲ್ಲಿ ಒಂದು ಅಂಶದಷ್ಟು ತಪ್ಪಿಲ್ಲ. ಹೌದು, ನಾನು ಹುಚ್ಚಾನೇ. ಯಾರಲ್ಲ ಅಂದ್ರೆ ಈಗ ನೀವ್ಯಾಕಲ್ಲ ಅಂತಿದ್ರೆ, ನಾನು ಹುಚ್ಚಾನೇ. ಆದರೆ ನಾನು ಹುಚ್ಚ ಅನ್ನೋದು ಗೊತ್ತಿದೆ, ನಾನು ಹುಚ್ಚಿಡಿಸ್ಕೊಂಡಿರೋದು ನನಗೆ ಗೊತ್ತಿದೆ. ಆದರೆ ಈ ಜಗತ್ತಿನಲ್ಲಿ ಇರುವ ಎಲ್ಲರಿಗೂ ಒಂದು ಸತ್ಯ ಗೊತ್ತಿಲ್ಲ. ಅದೇನು ಅಂದರೆ, ಎಲ್ಲರೂ ಒಂದಲ್ಲ ಒಂದು ಹುಚ್ಚನ್ನು ಹಿಡಿಸಿಕೊಂಡಿರೋರೆ, ಆದರೆ ಅವರಿಗೆ ಅವರು ಹುಚ್ಚರು ಅಂತ ಗೊತ್ತಿಲ್ಲ, ನನಗೆ ಗೊತ್ತಿದೆ. ಒಂದು ಇನ್ನೊಂದು, ಅವ್ರ ಜಗತ್ತಿಗೆ ಕಾಣಿಸುವಷ್ಟು ಹುಚ್ಚು ಹಿಡಿಸ್ಕೊಂಡಿಲ್ಲ, ನಾನು ಕಾಣಿಸುವಷ್ಟು ಹುಚ್ಚಿಡಿಸ್ಕೊಂಡಿದ್ದೀನಿ. ಅವರು ಹುಚ್ಚರೇ, ನಾನು ಹುಚ್ಚನೆ. ಅದು ಹೆಂಗೆ ಅವರು ಹೇಳ್ತಾರೆ. ಕೆಲವರಿಗೆ ಹಣದ ಹುಚ್ಚು, ಕೆಲವರಿಗೆ ಅಧಿಕಾರದ ಹುಚ್ಚು, ಕೆಲವರಿಗೆ ಮರ್ಯಾದೆ ಹುಚ್ಚು, ಕೆಲವರಿಗೆ ಸಂಪತ್ತಿನ ಹುಚ್ಚು, ಕೆಲವರಿಗೆ ಹೆಣ್ಣಿನ ಹುಚ್ಚು, ವಿಕಾರದ ಹುಚ್ಚು. ಸಾಕಷ್ಟು ಹುಚ್ಚುಗಳಿಗಾಗಿನೇ ಎಲ್ಲರೂ ಬದುಕಿದ್ದೀವಿ. ಇಲ್ಲಿ ಹುಚ್ಚಿಲ್ಲ ಅಂದ್ರೆ ಬದುಕಿಲ್ಲ ಅಂದರೆ ಆಸೆ, ಅದರ ಅರ್ಥ ಹೆಂಗಾದರೂ ನೀವು ಅದನ್ನು ಅರ್ಥೈಸಿಕೊಳ್ಳ್ರಿ. ಈ ಥರ ನನಗೆ ಗೊತ್ತಿದೆ, ನಾನು ತೀವ್ರವಾಗಿ ತೊಗೊಂಡಿದ್ದೀನಿ, ಅದನ್ನು ಪಡ್ಕೊಳ್ತೀನಿ. ಆದರೆ ಇವರಿಗೆ ಗ್ಯಾರಂಟಿ ಇಲ್ಲ, ಹುಚ್ಚಿಡಿಸ್ಕೊಂಡಿದ್ದಾರೆ. ಆದರೆ ಜಗತ್ತಿಗೆ ಕಾಣಿಸ್ಬಾರ್ದು ಅಂತ ಮುಚ್ಕೊಂಡು ಹೋಗ್ತಾರೆ. ಬಟ್ ಇವರು ಅದನ್ನು ಪಡಿತಾರೋ ಪಡಿಯಲ್ವೋ ನನಗಂತೂ ಗೊತ್ತಿಲ್ಲ. ನನ್ನ ಹುಚ್ಚು ಇವರೆಲ್ಲರಿಗಿಂತ ಶ್ರೇಷ್ಠ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಇವರು ವಿನಾಶವಾಗುವಂತಹ, ಇವ್ರ ಜೊತೆಗೇ ಹಾಳಾಗಿ ಹೋಗುವಂತಹ, ಅಸ್ತಿತ್ವ ಇಲ್ಲದೇ ಇರುವಂಥ ವಿನಾಶಿಗಾಗಿ ಇವರು ಹುಚ್ಚಿಡಿಸ್ಕೊಂಡಿದ್ದಾರೆ. ಆದರೆ ನಾನು ಅವಿನಾಶಿ ಹುಚ್ಚನ್ನು ಹಿಡಿಸ್ಕೊಂಡಿದ್ದೀನಿ. ಈಗ ಹಿಡಿಸ್ಕೊಂಡಿರೋ ಹುಚ್ಚು ಜನ್ಮಾಂತರಕ್ಕೂ ನನಗದು ಸಹಾಯ ಮಾಡುತ್ತೆ. ಅಂಥ ಹುಚ್ಚು ನಾನು ಹಿಡಿಸ್ಕೊಂಡಿದ್ದೀನಿ. ಅದು ಈಶ್ವರನ ಹುಚ್ಚು, ಪರಮಾತ್ಮನ ಹುಚ್ಚು, ಭಗವಂತನ ಹುಚ್ಚು, ಮಹಾತಾಯಿಯ ಹುಚ್ಚು.
ಕಾಳಿಯ ಹುಚ್ಚನ್ನು ನಾನು ಹಿಡಿಸ್ಕೊಂಡಿದ್ದೀನಿ. ಅದಕ್ಕೆ ನಾನು ಯಾರಿಗೂ ಹೆದರಬೇಕಾಗಿಲ್ಲ. ಹಾಗಂತಾರೆ ಅಂತ ನನಗೆ ಬೇಜಾರು ಮೊದಲೇ ಇಲ್ಲ. ಯಾಕಂದರೆ ನನಗೆ ಸ್ಪಷ್ಟವಾಗಿ ಗೊತ್ತಿದೆ, ನಾನೇ ಲೇಬಲ್ ಹಾಕ್ಕೊಂಡು ಓಡಾಡ್ತೀನಿ. ಬೇಕಾದರೆ ನಾನು ಹುಚ್ಚ, ಭಗವಂತನಿಗಾಗಿ ಹುಚ್ಚಾಗಿದ್ದೀನಿ. ಅದರ ಪ್ರಕಾರನೇ ಅವರು ಭಗವಂತನ ತಾಯಿಯ ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ. ಮುಂದೆ ಒಬ್ಬ ದೊಡ್ಡ ಮಹಾತ್ಮರಾಗ್ತಾರೆ. ವಿವೇಕಾನಂದರ ಗುರುವಾಗ್ತಾರೆ. ಅಂಥ ಶಿಷ್ಯನಿಗೆ ಬೋಧನೆ ಮಾಡ್ತಾರೆ ಅಂತಂದರೆ ಜಗತ್ತಿಗೆ ಅನೇಕ ರೀತಿಯ ಕಬ್ಬಿಣದ ಕಡಲೆಗಳಾಗಿರುವ ಶಾಸ್ತ್ರ ಅದ್ವೈತದ ಸಿದ್ಧಾಂತಗಳನ್ನು ಸರಳ ಉದಾಹರಣೆಗಳ ಮುಖಾಂತರ ತಮ್ಮ ಜೀವನದ ಅನುಭವದೊಂದಿಗೆ ಹಂಚ್ಕೊಳ್ಳೋಕ್ಕಾಗತ್ತೆ ಅಂತಂದರೆ ಆ ಹುಚ್ಚು ಇವತ್ತು ಅವ್ರನ್ನ ಎಲ್ಲಿ ಕೂಡಿಸಿದೆ? ಜಗತ್ತಿನ ಶ್ರೇಷ್ಠ ಸಂತರ ಸಾಲುಗಳಲ್ಲಿ ಅವರನ್ನು ತಂದು ನಿಲ್ಲಿಸಿತು. ಆದರೆ ಯಾರ ಜಗತ್ತಿನಲ್ಲಿ ಅವ್ರನ್ನ ಮಾತಾಡಿದ್ರು ಹುಚ್ಚರು ಅಂತ, ಅವರೆಲ್ಲರೂ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಇವತ್ತು ಮತ್ತೆ ಅವರ ಪುಸ್ತಕವನ್ನು ಅವರೇ ಬಂದು ಓದ್ತಾ ಇರ್ಬೋದು. ಇದು ಭಗವಂತನ ಹುಚ್ಚಿಗೆ ಇರುವಂಥ ಒಂದು ವ್ಯಾಲ್ಯೂ. ಹಾಗಾಗಿ ಇಲ್ಲಿ ಬಾಬಾರವರು ಕೂಡ ಹೇಳ್ತಾ ಇದ್ದಾರೆ, ಈ ಹುಚ್ಚು ಇದು ಶ್ರೇಷ್ಠ ನಶ, ಅದು ಈಶ್ವರಿಯ ನಶ. ಯ ಜೋ ಸಭಿ ಮಿಸೆ ಶ್ರೇಷ್ಠ ನಶಾ ಹೈ ಜಿಸ್ಕೋ ಈಶ್ವರಿ ನಶಾ ಕಹಾ ಜಾತಾ ಹೈ. ಅಂದರೆ ಬಾಬಾರವ್ರು ಹೇಳ್ತಾರೆ, ಪೂರ್ತಿ ಮುರಳಿಯ ಸಾರವನ್ನು ನಾನು ಓದಿಬಿಟ್ಟು ನಿಮಗೆ ಅರ್ಥ ಮಾಡಿಸುವ ಪ್ರಯತ್ನವನ್ನು ನಾನು ಮಾಡೋದಾದರೆ, ಈ ಪೂರ್ತಿ ಮುರಳಿಯಲ್ಲಿ ಬಾಬಾರವರು ಹೇಳ್ತಾರೆ, ನೀವು ಭಗವಂತನನ್ನು ಅನುಭವಿಸುವವರು, ಭಗವಂತನ ಜ್ಞಾನ ಅಮೃತವನ್ನು ಕುಡಿದಿರುವವರು, ಭಗವಂತನ ಸ್ಮರಣೆಯ ಹುಚ್ಚು ತಲೆಗೇರಿಸಿಕೊಂಡವರು, ಭಗವಂತನ ಸ್ಮರಣೆಯ ನಶೆಯಲ್ಲಿ ತೇಲಾಡುವವರು ಅಂತ ಜಗತ್ತಿಗೆ ಗೊತ್ತಾಗಬೇಕು. ಅವ್ರದ್ದು ನಕಾರಾತ್ಮಕ ನಶೆ, ನಮ್ಮದು ಸಕಾರಾತ್ಮಕ ನಶೆ. ಅವ್ರದ್ದು ನಡೆಯನ್ನು ತಪ್ಪಿಸುತ್ತೆ, ನಮ್ಮದು ನಡೆಯನ್ನು ಸರಿ ಮಾಡಿಸುತ್ತೆ. ಅವ್ರದ್ದು ಚರಂಡಿಯಲ್ಲಿ ಅವರನ್ನು ಬೀಳಿಸುತ್ತೆ, ನಮ್ಮದು ರಾಜ್ಯ ಸಿಂಹಾಸನದ ಮೇಲೆ ಹೋಗಿ ಕೂಡಿಸುತ್ತೆ. ಈಶ್ವರಿಯ ನಶ ಅಷ್ಟು ಶ್ರೇಷ್ಠವಾಗಿರುವ ನಶ. ಎಲ್ಲರಿಗೂ ಇಲ್ಲಿ ಅವಕಾಶ ಇದೆ. ಎಲ್ಲರೂ ನಾವು ಬಾಬನ ಮಕ್ಕಳಾಗಿದ್ದೀವಿ. ಪರಮಾತ್ಮನ ಒಂದಲ್ಲ ಒಂದು ರೀತಿಯಲ್ಲಿ ಭಕ್ತಿಯನ್ನು ಮಾಡಿರುವಂಥವರೇ ನಾವೆಲ್ಲರೂ ಕೂಡ. ಪರಮಾತ್ಮನ ದರ್ಶನಕ್ಕಾಗಿ ಇಡೀ ಜಗತ್ತಿನ ಕುಲಕೋಟಿ ಆತ್ಮರು ಕಾಯ್ತಾ ಇದ್ದಾರೆ. ಒಂದಲ್ಲ ಒಂದು ರೂಪದಲ್ಲಿ ಪರಮಾತ್ಮನನ್ನು ಆರಾಧಿಸ್ತಾ ಇದ್ದಾರೆ, ಸ್ಮರಿಸ್ತಾ ಇದ್ದಾರೆ. ಆದರೆ ಆ ಪರಮಾತ್ಮನೇ ದೊರೆಗೆ ಬಂದಾಗ ಗುರುತಿಸುವ ಭಾಗ್ಯ ಕೆಲವು ಆತ್ಮರಿಗೆ, ಪಾತ್ರಧಾರಿಗಳಿಗೆ ಇದೆ. ಅಂಥದ್ರಲ್ಲಿ ನನಗೂ ಈ ಪಾತ್ರ ಸಿಕ್ಕಿದೆ. ಪರಮಾತ್ಮ ಬಂದಿರೋದು ಗೊತ್ತಾಗಿದೆ. ಯಾರನ್ನ ಇಲ್ಲಿ ತನಕ ಪ್ರಜಾಪಿತ, ಬ್ರಹ್ಮ, ಕೃಷ್ಣ, ಶ್ರೀರಾಮ, ಮಹಾಕಾಳಿ, ದೇವಿ, ಸರಸ್ವತಿ, ಲಕ್ಷ್ಮಿ ಅಂತ ಪೂಜೆ ಮಾಡಿದ್ವಿ, ಮಹಾಕಾಳಿ ಅಂತ, ಅವರು ಗುಪ್ತ ರೂಪದಲ್ಲಿ ಬಂದು ಹೋಗಿರುವ ಸತ್ಯ ಈಗ ನಮಗೆ ಗೊತ್ತಾಗಿದೆ. ಬಾಬಾರವರು ಹೇಳ್ತಾರೆ ಈ ಮುರಳಿಯಲ್ಲಿ, ಇದು ಕಡೆಯವರೆಗೂ ಗುಪ್ತ ಆಗಿನೇ ಉಳಿಯುತ್ತೆ. ಅಂತಿಮದಲ್ಲಿ ಮಾತ್ರ ಇದರ ಪ್ರತ್ಯಕ್ಷತೆಗೆ ಅವಕಾಶ ಇದೆ. ಇಲ್ಲಿ ಪ್ರಜಾಪಿತ ಬ್ರಹ್ಮ ಸಾಮಾನ್ಯನಲ್ಲ, ಸ್ವಯಂ ಶ್ರೀಕೃಷ್ಣ, ಸ್ವಯಂ ಶ್ರೀಮನ್ನಾರಾಯಣ ಅನ್ನೋದಾಗಲಿ, ಮಮ್ಮಾರವರು ಸಾಮಾನ್ಯ ಸ್ತ್ರೀ ಅಲ್ಲ, ಶ್ರೀಮನ್ ಮಹಾಲಕ್ಷ್ಮಿ ಶ್ರೀರಾಧೆ ಅನ್ನೋದು ಜಗತ್ತಿಗೆ ತಿಳಿಯುವ ಸಮಯ ಅಂತಿಮದ ಪುಟದಲ್ಲಿದೆ. ಹಾಗಾಗಿ ತಿಳಿದೇ ಇರುವವರು ಪಶ್ಚಾತ್ತಾಪ ಪಡುವುದೊಂದು ಬಿಟ್ಟು ಬೇರೆ ಏನು ಕೂಡ ಉಳಿಯೋದಿಲ್ಲ. ನಿಜ, ಅದು ಡ್ರಾಮಾ ಅನುಸಾರ ಅವರಿಗೆ ಆ ಪಾತ್ರ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನಿರಾಶೆ ಆಗುತ್ತೆ, ನಿಜ. ಆದರೆ ನಿಮಗೆ ಪರಮಾತ್ಮ ಯಾರು ಅನ್ನೋದು ಸತ್ಯ ಗೊತ್ತಾಗಿ, ಪರಮಾತ್ಮನ ಸ್ವರೂಪ ಗೊತ್ತಾಗಿ, ಪರಮಾತ್ಮನ ಧಾಮ ಗೊತ್ತಾಗಿ, ಪರಮಾತ್ಮ ಪರಕಾಯ ಪ್ರವೇಶವಾದ ವಾಹನದ ಪ್ರಜಾಪಿತ ಬ್ರಹ್ಮನ ಪರಿಚಯವಾಗಿ, ಜಗದಂಬೆಯ ಪರಿಚಯವಾಗಿ, ಆದಿರತ್ನರ ಪರಿಚಯವಾಗಿ ಇದರೊಳಗಡೆ ಇದ್ದುಕೊಂಡು ನೀವು ಯಥಾರ್ಥವಾದ ನಶೆಯನ್ನು ಹಚ್ಚಿಕೊಳ್ಳಲಿಲ್ಲ, ಹುಚ್ಚನ್ನು ಹಿಡಿಸ್ಕೊಳ್ಳಲಿಲ್ಲ. ಇವಾಗಲೂ ಕೂಡ ನಾವು ಕಾರಣಗಳು ಕೊಡುತ್ತೇವೆ. ನನಗೆ ಮನೆ ಕಡೆ ಕೆಲಸ ಇದೆ, ನನಗೆ ಉದ್ಯೋಗದಲ್ಲಿ ಬಿಡುವಿಲ್ಲ, ಮಕ್ಕಳ ಸಂಭಾಲನೆಯಲ್ಲಿ ನನಗೆ ಸಮಯ ಸಿಗ್ತಾ ಇಲ್ಲ, ವ್ಯವಹಾರಗಳಲ್ಲಿ ನನಗೆ ಸಮಯ ಸಿಗ್ತಾ ಇಲ್ಲ, ಏನು ಬೇಕಾದರೂ ಕಾರಣ ಕೊಟ್ಟರು ನಮ್ಮನ್ನು ಯಾರೂ ಇಲ್ಲಿ ಕೇಳೋರು ಇಲ್ಲ.
ಪರಮಾತ್ಮನಿಂದ ಹಿಡಿದು ಎಲ್ಲರೂ ಕೂಡ. ಯಾಕಂದರೆ ಇದು ಭಕ್ತಿ ಯಾಕೆ ಮಾಡಿಲ್ಲ ಅಂತ ಯಾರೂ ಕೇಳಲ್ಲ. ಅವರವರ ಇಷ್ಟದಂತೆ ಅವರು ಭಕ್ತಿ ಮಾಡಿದರೆ ಹೊರತಾಗಿ ಭಕ್ತಿ ಮಾಡುವವರು ಕಾರಣಗಳನ್ನು ಕೊಡಲಿಲ್ಲ, ಕಾರಣ ಮಾಡುವವರು ಭಕ್ತಿಯನ್ನು ಮಾಡಿಲ್ಲ. ಇದು ನಾವು 2500 ವರ್ಷದಿಂದ ನೋಡ್ತಾ ಬಂದಿದ್ದೇವೆ. ಅದೇ ತರಹ ಈಗ ಇಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ನಾವು ಬಂದು ಬಿಟ್ಟಿದ್ದೀವಿ ಒಳಗಡೆ. ಈಗ ಒಂದು 33 ಕೋಟಿ ಆತ್ಮರವರೆಗೂ ಬರೋಕ್ಕೆ ಅವಕಾಶ ಇದೆ. ಆದರೆ ಇಲ್ಲಿ ನಾವು ಕಾರಣಗಳು ಕೊಟ್ಕೊಂಡೇ ಈಗ 86 ವರ್ಷಗಳನ್ನು ಕಳೆದದ್ದೂ ಇದೆ. ಇನ್ನು ಉಳಿದಿರೋದೆಷ್ಟು ಯಾರಿಗೆ ಗೊತ್ತು? ಏನಾಗೋದಿದೆ ಅದು ಗೊತ್ತಿಲ್ಲ. ಸ್ಪಷ್ಟತೆ ಇಲ್ಲ ನಮಗೆ. ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಏನು ಬೇಕಾದರೂ ಸಂಭವಿಸಬಹುದು. ಇಷ್ಟಾದರೂ ಕೂಡ ನಮಗಿನ್ನೂ ಈ ಉದ್ಯೋಗ, ಈ ವ್ಯವಹಾರ, ಈ ಸ್ಥಾನಮಾನಗಳು, ಈ ಮರ್ಯಾದೆ, ಈ ಲೋ ಕ್ಲಾಸ್ ಇವೆಲ್ಲವನ್ನ ಇಟ್ಕೊಂಡು ಕಂಪ್ಲೀಟಾಗಿ ನಮ್ಮನ್ನು ನಾವು ಬಂಧಿಸಿಕೊಂಡು ಬಿಟ್ಟಿದ್ದೀವಿ, ಕುಗ್ಗಿಸಿಕೊಂಡು ಬಿಟ್ಟಿದ್ದೀವಿ. ಗೊತ್ತಿದ್ದು ಗೊತ್ತಿಲ್ಲದಂಗೆ ನಾಟಕ ಮಾಡ್ತಾ ಇದ್ದೀವಿ. ಜಗತ್ತಿನ ಕಣ್ಣಿಗೆ ನಾವು ಏನೋ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದೀವಿ, ಆದರೆ ಏನೂ ಮಾಡ್ತಾ ಇಲ್ಲ. ನಾವು ಹೆಂಗಿರಬೇಕು ನಮ್ಮ ನಶೆ ಅಂತಂದರೆ, ನಮ್ಮನ್ನು ನೋಡಿದವರಿಗೆ ಅನ್ನಿಸಿಬಿಡಬೇಕು, ಓಹೋ ಇವರು ಸಾಮಾನ್ಯರಲ್ಲ. ನೋಡಿದವರಿಗೆ ಅನ್ನಿಸಬೇಕು, ಇವರು ಏನೋ ಪಡೆದುಕೊಂಡು ಬಿಟ್ಟಿದ್ದಾರೆ, ಇವರು ಏನೋ ಕುಡಿದು ಬಿಟ್ಟಿದ್ದಾರೆ, ಇವರೊಳಗಡೆ ಇರುವ ಆನಂದವೇ ಬೇರೆ, ಇವರು ತೇಲಾಡ್ತಾ ಇರುವ ರೀತಿನೇ ಬೇರೆ, ಇವರ ಕಾಲುಗಳು ನೆಲದ ಮೇಲೆ ಇಲ್ಲ, ಇವರು ಹಾರಾಡ್ತಾ ಇದ್ದಾರೆ ಅಂತ ಜಗತ್ತಿನವರಿಗೆ ಅನ್ನಿಸಬೇಕು. ನಾವು ಬಾಯಿಂದ ಹೇಳಿ ಅಲ್ಲ, ನಾವು ಕೋರ್ಸ್ ಕೊಡೋದ್ರಿಂದ ಅಲ್ಲ, ನಾವು ಪ್ರವಚನ ಮಾಡೋದ್ರಿಂದ ಅಲ್ಲ, ನಮ್ಮನ್ನು ನೋಡಿದ ಪ್ರತಿಯೊಬ್ಬರಿಗೂ ಅನ್ನಿಸಿಬಿಡಬೇಕು, ಇವರು ಏನೋ ಪಡ್ಕೊಂಡು ಬಿಟ್ಟಿದ್ದಾರೆ. ಇವರು ಏನೋ ಪಡ್ಕೊಂಡು ಬಿಟ್ಟಿದ್ದಾರೆ ಅಂತ ಅನ್ನಿಸಿಬಿಡಬೇಕು. ಆ ಥರ ನಿಮ್ಮ ಮುಖಮಂಡಲದಲ್ಲಿ ಒಂದು ಝಲಕ್ ಕಾಣಿಸ್ತಿರ್ಬೇಕು. ಕಣ್ಣುಗಳಲ್ಲಿ ಆ ಒಂದು ಲೈಟ್ ಮೈಟ್ ಕಾಣಿಸ್ಬೇಕು, ಹಗುರತೆ ಕಾಣಿಸ್ಬೇಕು, ನಿಶ್ಚಿಂತತೆ ಕಾಣಿಸ್ಬೇಕು, ನಿರ್ಮೋಹಿತೆ ಕಾಣಿಸ್ಬೇಕು, ನಿರಾಧಾರತೆ ಕಾಣಿಸ್ಬೇಕು. ಎಷ್ಟು ನೀವು ಆಳವಾಗಿ ಆತ್ಮದ ಅನುಭೂತಿಯಲ್ಲಿ ಇರ್ತೀರಿ, ಎಷ್ಟು ಸ್ವಸ್ಥಿತಿಯಲ್ಲಿದ್ದು ಆ ಪರಮಾತ್ಮನ ಕೃತಜ್ಞಪೂರ್ವಕವಾಗಿ ಅನುಭವ ಮಾಡ್ತಾ ಇರ್ತೀರಿ. ವಾ ಪಾನಾಸೋತೋ ಪಾಲಿಯಾ, ಪಾನಾಸೋತೋ ಪಾಲಿಯಾ, ವಾ ಬಾಬಾ ವಾ, ವಾ ಡ್ರಾಮಾ ವಾ. ಈ ಹಾಡು ಬರ್ತಾ ಇರಬೇಕು. ಅಷ್ಟು ನಮಗೆ ನಶೆ ತುಂಬಿರಬೇಕು. ಕಣ್ಣುಗಳಲ್ಲಿ ಭಗವಂತನ ಪ್ರೇಮ ರಸ ಕಾಣಿಸಬೇಕು. ಕಣ್ಣುಗಳಲ್ಲಿ ಆತ್ಮೀಯ ರಸ ಹರಿತಾ ಇರಬೇಕು. ಮುಖಮಂಡಲದಿಂದ ಆತ್ಮೀಯ ಸದ್ಭಾವನೆಯ ತರಂಗಗಳು ಹರಡಬೇಕು. ದೃಷ್ಟಿಯಲ್ಲಿ ಇಡೀ ಸೃಷ್ಟಿ ವಸುದೈವ ಕುಟುಂಬಕಂ ಎನ್ನುವ ಪ್ರತ್ಯಕ್ಷತೆ ಆಗಬೇಕು. ಇದು ಒಬ್ಬ ಜ್ಞಾನಿಯ ಚಿಹ್ನೆ ಆಗಿರುತ್ತೆ. ಈ ರೀತಿಯಾಗಿ ನಿಮಗೆ ಅನುಭವ ಆಗುತ್ತಾ ಇರಬೇಕು. ನಿಮ್ಮನ್ನು ನೋಡುವವರಿಗೆ ಅನುಭವ ಆಗಬೇಕು. ಇದನ್ನ ಬಾಬಾರವರು ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇದನ್ನ ಕುಡಿದ ಮೇಲೆ ಮತ್ತೇನೋ ಬೇಕು ಅಂತ ಅನ್ನಿಸಬಾರ್ದು. ಕುಡುಕರಿಗೆ ನೀವು ಒಯ್ದು ಮೃಷ್ಟಾನ್ನ ಇಟ್ಟರು ಅವ್ರಿಗೆ ಬೇಕಾಗಿಲ್ಲ, ಹಾಲು ಕೊಟ್ಟರು ಅವ್ರು ಕುಡಿಯೋದಿಲ್ಲ, ಅಮೃತ ಕೊಟ್ಟರು ಕುಡಿಯೋದಿಲ್ಲ. ನಶೆ ಇಳಿತದ ನನಗ, ನಶೆ ಇಳಿತದಂತಾರೆ. ಚಾ ಕುಡಿ ನೋಡೋಣ ಅವ್ರಿಗೆ, ಟೀ ಕುಡಿ, ಕಾಫಿ ಕುಡಿ, ಬೋರ್ಮಿಟಾ ಕುಡಿ, ಹಾಲು ಕುಡಿ, ನೋ ಚಾನ್ಸ್, ಮುಟ್ಟೋದೇ ಇಲ್ಲ. ಯಾವುದು ನಶೆ ಕಾಡು ಮಾಡುತ್ತೆ ಅದನ್ನು ಟಚ್ ಮಾಡಲ್ಲ, ಅದು ನಿಮಗೆ ಅಮೃತನೇ ಆಗಿರ್ಬೋದು, ಅವ್ರು ಮುಟ್ಟಲ್ಲ. ಹೇಗೋ ಯಾರು ಭಗವಂತನ ಈ ಒಂದು ಪ್ರೀತಿಯ ಅಮೃತವನ್ನು ಕುಡಿದು ಆತ್ಮೀಯ ನಶೆಯನ್ನು ಏರಿಸಿಕೊಂಡಿದ್ದಾರೆ, ಇಡೀ ಜಗತ್ತನ್ನ ವಸುದೈವ ಕುಟುಂಬದ ಥರ ನೋಡ್ತಾ ಇದ್ದಾರೆ, ಸರ್ವಾತ್ಮರು ನನ್ನ ಸಹೋದಾತ್ಮರು ಅನ್ನುವಂಥ ಭಾವದಲ್ಲಿ ಬಂದು ಬಿಟ್ಟಿದ್ದಾರೆ, ಬೇಹದ್ದಾಗೋಗಿದ್ದಾರೆ, ಅವರು ಸಂತೃಪ್ತರಾಗಿರ್ತಾರೆ, ಅವರು ಸಂಪೂರ್ಣರಾಗಿರ್ತಾರೆ. ಅವರಿಗೆ ಯಾವುದೇ
ಭೇದ ಭಾವ ಇರೋದಿಲ್ಲ, ಯಾವುದೇ ಲೋಕ್ ಲಾಜ್ ಇರೋದಿಲ್ಲ. ಜಗತ್ತಿನವರಿಗೆ ಹಣದ ಹುಚ್ಚು, ಪದವಿಯ ಹುಚ್ಚು, ಮರ್ಯಾದೆ ಹುಚ್ಚು, ಸಂಪತ್ತಿನ ಹುಚ್ಚು, ವಿಕಾರಗಳ ಹುಚ್ಚು ಇರುತ್ತೆ. ಇವ್ರಿಗೆ ಇದೇ ಶ್ರೇಷ್ಠ ಆಗ್ಬಿಟ್ಟಿರುತ್ತೆ. ನಾನು ಇಂಥ ಆಫೀಸರ್ ಆಗ್ಬಿಟ್ಟಿದ್ದೀನಿ, ನಾನು ಇಷ್ಟು ಕೋಟಿ ಗಳಿಸ್ಬಿಟ್ಟಿದ್ದೀನಿ, ನಾನು ಇಂಥ ಕಾರಲ್ಲಿ ಓಡಾಡ್ತಾ ಇದ್ದೀನಿ. ಈ ಹುಚ್ಚುಗಳು ಇವರಿಗೆಲ್ಲರಿಗೆ ಏನಂದರೆ ಇದು ದೊಡ್ಡ ನಶೆ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಒಬ್ಬ ಈಶ್ವರಿಯ ಹುಚ್ಚು ಹಿಡಿಸ್ಕೊಂಡಿರುವ ಒಬ್ಬ ಜ್ಞಾನಿಗೆ ಇದರ ಹತ್ರ ಹೋದರೆ ಸಾಕು, ಇವನು ತಂದಿಟ್ಟರೂ ಕೂಡ ನನ್ನ ನಶೆ ಇಳಿಯುತ್ತೆ ಅಂತ ಇವನು ಮುಟ್ಟೋದು ಇಲ್ಲ. ಯಾಕಂದರೆ ಈ ಈಶ್ವರಿಯ ನಶೆ ಕಡಿಮೆ ಆಗುತ್ತೆ. ಎಷ್ಟು ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಆಸೆ ಈ ಸ್ಥೂಲವಾದ ವಸ್ತು ವಿಷಯ ವ್ಯಕ್ತಿಗಳ ಕಡೆ ಹರಿಯುತ್ತೋ ಅಷ್ಟು ನಮ್ಮ ಈಶ್ವರಿಯ ನಶೆ, ಆತ್ಮೀಯ ನಶೆ ಕಡಿಮೆ ಆಗೋಗುತ್ತೆ. ಅದಕ್ಕೆ ನಾವು ಮುಂದೆ ಬಂದು ಸುರಿದ್ರೂ ಕೂಡ ಈಗ ನಾವು ದುಡ್ಡಿನ ಕಡೆಗೆ ಮೋಹ ಮಾಡಬಾರದು, ಮಾನ್ಶಾನ್ ಕಡೆಗೆ ತಿರುಗಬಾರದು, ವಿಕಾರಗಳ ಕಡೆಗೆ ನೋಡಬಾರದು. ಅಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಆತ್ಮಿಕ ನಶೆಯಲ್ಲಿ ಏರಿಸಿಕೊಳ್ಳಬೇಕು. ಈಶ್ವರಿಯ ಹುಚ್ಚಲ್ಲಿ ನಾವು ಮುಳುಗಬೇಕು. ಇದನ್ನು ಬಾಬರವರು ಬಯಸ್ತಾ ಇದ್ದಾರೆ. ಇದಾಗಬೇಕು ಅಂದರೆ ಏನು ಮಾಡಬೇಕು ಅದನ್ನೇ ಬಾಬರವರು ಹೇಳ್ತಾರೆ. अभी जो साधारण अटेंशन है वो बदल कर नेचुरल विशेष अटेंशन हो जाएगा और चेहरे से झलक फलक दिखाई देगी. सिर्फ स्मृति को शक्तिशाली बनाना है. ಇಷ್ಟು ಬಾಬರವ್ರು ಹೇಳಿದ್ದಿವ. ಏನು ಮಾಡಬೇಕು? ನೀವು ಏನೂ ಮಾಡಬೇಕಾಗಿಲ್ಲ. ಇದು ದೊಡ್ಡ ಎಕ್ಸರ್ಸೈಸ್ ಮಾಡಬೇಕಾಗಿಲ್ಲ, ಬೆಟ್ಟ ಕಡಿಬೇಕಾಗಿಲ್ಲ, ಸಮುದ್ರ ದಾಟಬೇಕಾಗಿಲ್ಲ, ಉಗ್ರ ತಪಸ್ಸಿಗೆ ಕೂತ್ಕೊಳ್ಬೇಕಿಲ್ಲ. ಓನ್ಲಿ ಸ್ಮೃತಿಯನ್ನ ಪಕ್ಕಾ ಮಾಡಿಕೊಳ್ಳಿ. ಯಾವುದು? ಮೇ ಕೌನ್ ಮೇರಾ ಕೌನ್, ಮೇ ಕೌನ್ ಮೇರಾ ಕೌನ್. ಏನು ದಾದೀಜಿಯವರು ಹಿಡ್ಕೊಂಡಿದ್ರಲ್ಲ ಪಾಯಿಂಟು, ಅಬ್ಬಾ, ಅದಕ್ಕೆ ಆ ನಶೆಯಲ್ಲಿ ಅವ್ರು ಮುಳುಗಿದ್ರು. ಅಷ್ಟೇ ಅವ್ರದ್ದು ಸ್ವಿಚ್ ಆನ್ ಸ್ವಿಚ್ ಆಫ್ ಬಟನ್. ಮೇ ಕೌನ್ ಮೇರಾ ಕೌನ್. ಸ್ವಲ್ಪ ನಶೆ ಡೌನ್ ಆಯಿತು ಅಂದರೆ ಈ ಸ್ವಿಚ್ ಹಾಕ್ಕೊಂಡ್ಬಿಡ್ತಿದ್ರು. ಮೇ ಕೌನ್ ಮೇರಾ ಕೌನ್. ನಾನು ಯಾರು? ನಾನು ದಾದಿ ಜಾನಕಿ ಅಲ್ಲ, ನಾನು ಬ್ರಹ್ಮಕುಮಾರಿ ಎಡ್ ಅಲ್ಲ, ನಾನು ಸ್ತ್ರೀ ಅಲ್ಲ, ನಾನು ಮಾತೆ ಅಲ್ಲ, ನಾನಿಂಥ ಪದವಿಯಲ್ಲಿ ಇರೋಳಲ್ಲ, ನನಗಿಷ್ಟು ಮರ್ಯಾದೆ ಕೊಡ್ತಾರೆ ಅದಲ್ಲ. ಈ ಪಾತ್ರವೇ ನಾನಲ್ಲ, ನಾನೊಂದು ಆತ್ಮ. ನನ್ನ ತಂದೆ ಪರಮಾತ್ಮ ಎನ್ನುವ ತಂದೆ ಮಗುವಿನ ಅವಿನಾಭಾವ ಸಂಬಂಧದಲ್ಲಿ ಮುಳುಗಿದ್ರು. ಪರಮಾತ್ಮನ ಮಡಿಲಲ್ಲಿ ಅವರು ಯಾವಾಗಲೂ ಕೂಡ ಇರ್ತಾ ಇದ್ರು. ನಾನೊಂದು ಆತ್ಮ ಅನ್ನುವ ಆತ್ಮೀಯ ನಶೆಯಲ್ಲಿ ಅವರು ಮುಳುಗಿರ್ತಾ ಇದ್ರು. ಹಾಗಾಗಿ ಪಾತ್ರದಲ್ಲಿ ಯಾವುದೇ ವ್ಯತ್ಯಾಸಗಳೇ ಅವರಿಗೆ ಕಾಣಿಸೋದಿಲ್ಲ. ಅವ್ರ ಹತ್ರ ಶ್ರೀಮಂತರ ಹೋದ್ರು ಅಷ್ಟೇ, ಬಡವರು ಹೋದ್ರು ಅಷ್ಟೇ, ವಿದ್ಯಾವಂತರು ಹೋದ್ರು ಅಷ್ಟೇ, ದಡ್ಡರು ಹೋದ್ರು ಅಷ್ಟೇ, ಒಳ್ಳೆಯವರು ಹೋದ್ರು ಅಷ್ಟೇ, ಕೆಟ್ಟವರು ಹೋದ್ರು ಅಷ್ಟೇ. ಅಲ್ಲಿ ಯಾವುದೇ ವ್ಯತ್ಯಾಸಗಳು ಬಸಂತನಿಗೆ ಗುರುತಾಗೋದಿಲ್ಲ. ಬಹಳಷ್ಟು ಜನ ಸಮಾಜದಲ್ಲಿ ಅನ್ಕೊಳ್ತಾರೆ, ಏನ್ರಿ ಇವ್ರನ್ನ ದೊಡ್ಡವರು ಅಂತ ಇವ್ರ ಹತ್ರ ನಾವು ಬರ್ತೀವಿ, ಹೋಗಿ ಹೋಗಿ ಅಂಥವ್ರನ್ನ ಪಕ್ಕದಲ್ಲಿ ಕೂಡಿಸ್ಕೊಳ್ತಾರಲ್ರಿ, ಊರನ್ನ ಹಾಳು ಮಾಡಿ ಬಂದವ್ರವರು ನಮಗನಿಸುತ್ತೆ. ಊರನ್ನ ಹಾಳು ಮಾಡಿದವರು ಕೂಡ ಹೋಗಿ ಅಂಥವ್ರ ಹತ್ರ ಕೂತ್ಕೊಂಡ್ಬಿಡ್ತಾರೆ. ಅವ್ರಿಗೇನು ಸಂತರು, ಯಾರು ಬಂದರೂ ಬರ್ರಿಪ್ಪ ಕೂತ್ಕೊಳ್ರಿ ಅನ್ನೋದಷ್ಟೇ ಅವ್ರ ಕೆಲಸ. ನೀನು ಕಳ್ಳ ಇದೆಯಾ, ನೀನು ಸುಳ್ಳ ಇದೆಯಾ, ನೀನು ಮಳ್ಳ ಇದೆಯಾ, ನೀನು ದಗಾಕೋರನ, ಕೊಲೆಗಾರನ, ಯಾಕೆ ಸಂತ ಕೇಳಬೇಕಾಗತ್ತೆ? ನೀನು ಯಾರು ಅಂತ ಯಾಕೆ ಕೇಳ್ತಾನೆ? ನೀನು ಸ್ತ್ರೀನ ಆದ್ರೇನೋ, ಪುರುಷ ಆದ್ರೇನೋ, ಒಳ್ಳೆಯವನೋ ಕೆಟ್ಟವನೇ, ಹಿಂದೂನೋ ಮುಸ್ಲಿಮೋ, ಯಾವುದೊಂದು ಭೇದ ಭಾವ ಇಲ್ಲದೆ ತನ್ನ ಹತ್ತಿರ ಬಿಟ್ಟುಕೊಳ್ತಾನೋ ಆತ ಸಂತ. ಆದರೆ ಇದು ಜಗತ್ತಿನ ದೃಷ್ಟಿಯಲ್ಲಿ ಆತನನ್ನು ಪ್ರಶ್ನೆ ಮಾಡ್ತಾರೆ ಜನ. ನಾವೇನೋ ಭಾರಿ ಸಾಚ ಅನ್ಕೊಂಡ್ಬಿಟ್ಟಿದ್ವಿ ಇವ್ರನ್ನ, ನಾವೇನೋ ಭಾರಿ ಬುದ್ಧಿವಂತರು ಅನ್ಕೊಂಡ್ಬಿಟ್ಟಿದ್ವಿ ಇವ್ರನ್ನ, ನಮಗಿರುವಷ್ಟು ಬುದ್ಧಿನೂ ಇವರಿಗಿಲ್ಲ. ಎಂತೆಂಥವ್ರಿಗೆ ಅಲ್ಲಿ ಸೇರ್ಕೊಂಡಿರೋದೆಲ್ಲ ಹೂರಾಳು ಮಾಡಿರೋರು, ಇನ್ನೊಬ್ಬರ ತಲೆ ಒಡೆದಿರೋರು, ಇನ್ನೊಬ್ಬರನ್ನ ಹಾಳು ಮಾಡಿರೋರು, ವಿಕಾರಿಗಳು, 24 ಗಂಟೆ ಕುಡಿದು ಬೀಳೋರು, ಇನ್ನೊಬ್ಬರಿಗೆ ಹಾಳು ಮಾಡಿದವ್ರೆ, ಮೋಸ ಮಾಡಿದವ್ರನ್ನೇ ಹೋಗಿ ಪಕ್ಕದಲ್ಲಿ ಕೂಡಿಸ್ಕೊಂತಾರೆ. ಇವ್ರ ಹತ್ರ ನಾವು ಕೂತ್ಕೊಂಡ್ರೆ ನಮ್ಮ ಮರ್ಯಾದೆ ಕಡಿಮೆ ಆಗುತ್ತಂತ ಇವ್ರು ಎದ್ದು ಹೋಗ್ಬಿಡ್ತಾರೆ. ಒಬ್ರು ಯಾರಾದರೂ 100 ಜನ ಒಳ್ಳೆಯವರೇ ಕೂತಿರ್ತಾರೆ, ಒಬ್ಬರು ಇಬ್ಬರು ಅಂಥವ್ರು ಬಂದು ಇವ್ರ ಹತ್ರ ಕೂತ್ಕೊಂಡ್ಬಿಟ್ರೆ ಇವ್ರು 90 ಜನ ಹೋಗ್ಬಿಡ್ತಾರೆ. ಈಗ ಅವ್ರು ಏನು ಮಾಡ್ಬೇಕು? ಸಂತರು ಕೂತ್ಕೊಂಡಿರೋರು, ಒಬ್ಬ ಜ್ಞಾನಿ ಆದವರು ಏನು ಮಾಡೋಕ್ಕಾಗತ್ತೆ? ನೋಡಪ್ಪ, ನಾನು ಯಾರನ್ನೂ ನೋಡೋಕ್ಕಾಗಲ್ಲ, ಯಾರು ಬಂದರೂ ಬರ್ರಿ ಕೂತ್ಕೊಳ್ರಿ ಅನ್ಬೇಕು. ಅದು ಭೇದ ಭಾವ ಇಲ್ಲದ ಸ್ಥಿತಿ, ಇದು ಪರಮೋಚ್ಚ ಸ್ಥಿತಿ. ಇದು ಸಮಾಜಕ್ಕೆ ಅರ್ಥ ಆಗಲ್ಲ. ಸಮಾಜದವರು ಅವ್ರನ್ನ ಎಷ್ಟೇ
ಸ್ವಾಮಿ ಸ್ವಾಮಿ ಅಂದರೂ ಕೂಡ ಅವ್ರನ್ನ ಇನ್ನೂ ಕೆಳಗೆ ನೋಡ್ತಾ ಇರ್ತಾರೆ. ಅಂದರೆ ಇವ್ರಿಗೂ ಭೇದ ಭಾವ ಮಾಡೋಕ್ಕೆ ಬರಬೇಕು, ಒಳ್ಳೆಯವ್ರನ್ನ ಮಾತ್ರ ಬಿಟ್ಕೊಳ್ಬೇಕು, ಒಳ್ಳೆಯವರಿಗೆ ಮಾತ್ರ ಅವಕಾಶ ಕೊಡಬೇಕು, ಒಳ್ಳೆಯವರಿಗೆ ಮಾತ್ರ ಇಲ್ಲಿ ಸ್ಥಾನಮಾನ ಇರಬೇಕು ಅಂತ ಇವ್ರು ಹೆಂಗೆ ನೋಡ್ತಾರೋ ಇವ್ರ ದೃಷ್ಟಿಯಲ್ಲಿ ಅವರು ನೋಡಬೇಕು ಅಂತ ಬಯಸಿ ಇವ್ರನ್ನ ಸಣ್ಣವ್ರು ಮಾಡ್ತಾರೆ. ಆದರೆ ಸತ್ಯ ಆ ರೀತಿ ಇರೋದಿಲ್ಲ, ಜ್ಞಾನ ಆ ರೀತಿ ಇರೋದಿಲ್ಲ. ಒಬ್ಬ ಜ್ಞಾನಿ ಭೇದ ಭಾವ ಅತೀತನಾಗಬೇಕಾಗತ್ತೆ, ದ್ವಂದ್ವ ಅತೀತನಾಗಬೇಕಾಗತ್ತೆ. ಅದನ್ನೇ ಸಂಪೂರ್ಣ ಸ್ಥಿತಿ ಅಂತ ಕರೀತಾರೆ, ಆತ್ಮೀಯ ಸ್ಥಿತಿ ಅಂತ ಕರೀತಾರೆ, ದೈವಿ ಸ್ಥಿತಿ ಅಂತ ಕರೀತಾರೆ. ಅವರಿಗೆ ಜಗತ್ತಿನ ಯಾವ ಸಂಪತ್ತುಗಳನ್ನು ಅವ್ರ ತಲೆ ಸುರಿದ್ರೂ ಕೂಡ ಅವರು ಅದರ ಕಡೆ ತಿರುಗಿ ನೋಡಲ್ಲ. ಅದೇ ರಾಮಕೃಷ್ಣರ 20 ವರ್ಷದ ಬಳಿಕ ಒಬ್ಬ ಶಿಷ್ಯ ಒಂದು ಮರದ ಕೆಳಗೆ ಕೂತ್ಕೊಂಡಿರ್ತಾರೆ. ರಾಮಕೃಷ್ಣರು ಇಂಥ ಮಹಾತ್ಮರು, ದೇವಿಯ ಸಾಕ್ಷಾತ್ಕಾರ ಮಾಡಿಕೊಂಡವರು, ದೇವಿಯ ಧ್ಯಾನದಲ್ಲಿ ಮುಳುಗಿರೋರು, ಇವರಿಗೆ ಇನ್ನು ಶರಣಾಗ್ಬಿಡಬೇಕು, ನಾನು ಇಲ್ಲಿ ತನಕ ಗಳಿಸಿರುವ ಸಂಪತ್ತನ್ನು ಹೋಗಿ ಅವರಿಗೆ ಅರ್ಪಿಸಿಬಿಡಬೇಕು ಅಂತ ಒಂದು ಗಂಟಿನಲ್ಲಿ ಮುತ್ತು ರತ್ನ ತನ್ನ ಹತ್ರ ಇರುವ ಎಲ್ಲ ಸಂಪತ್ತನ್ನು ಕಟ್ಟಿಕೊಂಡು ಒಂದು ಗಂಟನ್ನು ತಂದು ಬಂದಲ್ಲಿ ಕೂತಿರತಕ್ಕಂಥ ನದಿ ದಂಡೆ, ಹಳ್ಳದ ದಂಡೆ ಹತ್ರ ಒಂದು ಮರದ ಕೆಳಗಡೆ ರಾಮಕೃಷ್ಣ ಪರಮಹಂಸರು ಕೂತ್ಕೊಂಡಿರ್ತಾರೆ. ಎಲ್ಲ ಭಕ್ತರ ಮಧ್ಯದಲ್ಲಿ ಬಂದು, ನಾನಿನ್ನು ನಿಮಗೆ ಶರಣಾಗ್ಬಿಟ್ಟಿದ್ದೀನಿ, ನನ್ನ ಸಂಪತ್ತನ್ನೆಲ್ಲ ನಿಮಗೆ ಅರ್ಪಿಸ್ಲಿಕ್ಕೆ ನಾನು ಹೃದಯದಿಂದ ಖುಷಿಯಿಂದ ಬಂದಿದ್ದೀನಿ ಅಂತ ಹೇಳಿ ಆ ಗಂಟನ್ನು ಅವರು ಪಾದದ ಹತ್ರ ಇಟ್ಟು ನಮಸ್ಕಾರ ಮಾಡಿ ಕೂತ್ಕೊಳ್ತಾನೆ. ಆಗ ರಾಮಕೃಷ್ಣ ಪರಮಹಂಸರು ಹಾಗೆ ಮಾತಾಡ್ತಾ ಮಾತಾಡ್ತಾ ಅದರ ಕಡೆ ತಿರುಗು ನೋಡಲ್ಲ. ಎಷ್ಟೋ ಸಮಯದ ನಂತರ ಆ ಗಂಟನ್ನು ಕೈಗೆ ಎಳ್ಕೊಳ್ತಾರೆ, ತಗೊಳ್ತಾರೆ, ಗಂಟು ಬಿಚ್ತಾರೆ. ಬಿಚ್ಚಿದ ಮೇಲೆ ಅದರಲ್ಲಿ ಏನಿದೆ ಅಂತ ನೋಡಲ್ಲ, ಸುಮ್ಮನೆ ಹಿಂಗೆ ಕೈ ಹಾಕ್ತಾರೆ. ಏನೋ ಒಂದಷ್ಟು ಮುತ್ತು ರತ್ನಗಳು ಸಿಕ್ಕುತ್ತೆ. ಅದನ್ನು ತೊಗೊಂಡು ಹಿಂಗೆ ಅಲ್ಲಿ ಮುಂದಿರುವ ಹಳ್ಳದ ನದಿಯಲ್ಲಿ ಹಿಂಗೆ ಎಸಿತಾ ಇರ್ತಾರೆ. ಹಳ್ಳನೋ ನದಿನೋ ಅಂದ್ಕೊಳ್ಳಿ, ಇದು ನಡೆದಿರುವಂಥ ಘಟನೆಗಳು. ಎಸಿತಾರೆ. ಒಂದು ಎಗದಾಗ ಅವ್ರಿಗೆ ಯಾರಿಗೂ ಏನು ಅನಿಸಲ್ಲ, ಬಟ್ ಇದು ಕೊಟ್ಟಿರುವ ಆತನಿಗೆ ತುಂಬ ಗಲಿಬಿಲಿಗೊಳ್ತಾನೆ. ಒಂದು ಮುತ್ತು ರತ್ನದ ಬೆಲೆ ಏನಾದರೂ ಗೊತ್ತಿದೆಯೇ ಇವರಿಗೆ? ಎಷ್ಟು ಕಷ್ಟಪಟ್ಟು ಒಂದೊಂದು ಜೋಡಿಸಿಟ್ಟಿದ್ದೀನಿ, ಇವರಿಗೆ ಸಮರ್ಪಣೆ ಮಾಡಬೇಕು ಅಂತ ನಾನು ಬಂದರೆ ಇವತ್ತಿದ್ದನ್ನು ಇವರು ನದಿಗೆ ಎಸಿತಾ ಇದ್ದಾರೆ. ಒಳಗಡೆ ಒಂದು ಒಗದಾಗ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. 2, 3, 4 ಅರ್ಧಕ್ಕರ್ಧ ಖಾಲಿ ಮಾಡಿಬಿಡ್ತಾರೆ. ಎಷ್ಟು. ಅವಾಗ ಇವ್ರಿಗೆ ಕೋಪ ಬಂದು, ಏನು ಮಾಡ್ತಾ ಇದ್ದೀರಿ ನೀವು? ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ಎಷ್ಟು ಬೆವರು ಸುರಿಸಿದ್ದೀನಿ ಗೊತ್ತಾ, ಎಷ್ಟು ಅವಮಾನ ಮಾಡಿಸ್ಕೊಂಡಿದ್ದೀನಿ ಗೊತ್ತಾ ಇದರಿಂದ. ಇದನ್ನು ತಂದು ಕೊಟ್ಟರೆ ಇದ್ರ ವ್ಯಾಲ್ಯೂವೇ ಗೊತ್ತಿಲ್ಲ ನಿಮಗೆ. ನೀವು ಸನ್ಯಾಸಿಗಳು, ನಿಮಗೆ ಏನು ಗೊತ್ತಿದೆ? ನಾವು ಕಷ್ಟಪಟ್ಟು ತಂದು ಕೊಟ್ಟಿದ್ದನ್ನು ನದಿಗೆ ಎಸಿತಾ ಇದ್ರಿ, ಏನೋ ಒಂದು 4 ಉಪಯೋಗ ಆಗಲಿ 4-6 ಜನಕ್ಕೆ ಅಂತ ಮಾಡಿದ್ರಿ ಅಂತ. ಆಗ ನಗನಗುತ್ತಾ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಹುಚ್ಚ, ಇದು ನಿನಗೆ ಮುತ್ತು ರತ್ನ ಥರ ಕಾಣಿಸ್ತಿದೆಯಾ? ನನಗೇನು ಗೊತ್ತಪ್ಪ, ನನಗಿದು ಇಲ್ಲಿ ಬಿದ್ದವಲ್ಲ ಈ ಕಲ್ಲು ಅರಳುಗಳು, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸನೇ ಕಾಣಿಸ್ತಾ ಇಲ್ಲ. ನೀನು ಇದಕ್ಕೆ ಮೌಲ್ಯ ಕಟ್ಕೊಂಡಿದ್ದಿ, ಇದು ಕೋಟಿನೋ ಸಾವಿರನೋ ಲಕ್ಷನೋ ಇದಕ್ಕೆ ನೀನು ಕಟ್ಟಿರೋದು. ನನಗೆ ಈ ಹರಳುಗಳು ಹೊರಗಡೆ ಇದಲ್ಲ, ಅದಕ್ಕೂ ಕೋಟಿನೇ ಅಂದರೂ ಕೋಟಿನೇ ನನಗೆ. ಯಾಕಂದ್ರೆ ಅದನ್ನು ನಾವೇನು ತಯಾರು ಮಾಡೋಕ್ಕಾಗಲ್ಲ. ಇದು ಈ ಪ್ರಕೃತಿಯ ಸಂಪತ್ತು, ಅದೇ ಥರ ಇದು ಪ್ರಕೃತಿಯ ಸಂಪತ್ತು. ಇದಕ್ಕೆ ಕೆಲವು ನಮಗೆ ಬೇಕಾಗಿರೋದಕ್ಕೆ ನಾವು ಮೌಲ್ಯ ಕಟ್ಕೊಂಡಿದ್ದೀವಿ, ಅದಕ್ಕೆ ಕಟ್ಟಿಲ್ಲ ಅಷ್ಟೇ, ಯಥೇಚ್ಛವಾಗಿ ಸಿಕ್ಕಿರೋದಕ್ಕೆ. ನನಗೆ ಇವೆರಡರಲ್ಲಿ ವ್ಯತ್ಯಾಸನೇ ಇಲ್ಲ, ತಗೋ ಅಂತ ಎಸಿದ್ದಾರೆ. ಅಂದರೆ ಒಬ್ಬ ಜ್ಞಾನಿ, ಒಬ್ಬ ಅಭೇದ ಸ್ಥಿತಿಯಲ್ಲಿ ಇರುವಾತ, ಒಬ್ಬ ಆತ್ಮೀಯ ಸಂಪೂರ್ಣ ಸ್ಥಿತಿಯಲ್ಲಿ ಇರುವಾತನಿಗೆ ಇನ್ನು ಯಾವುದು ಬೇಕು ಅಂತ ಅನಿಸೋದಿಲ್ಲ. ಯಾಕಂದ್ರೆ ನಶೆ ಕಡಿಮೆ ಆಗುತ್ತೆ ಅದರ ಕಡೆಗೆ ಗಮನ ಹೋದ್ರೆ. ಒಂದು ಮರ್ಯಾದೆ ಕಡೆಗೆ ಗಮನ ಹೋಯಿತು ಅಂದರೆ, ನನಗೆ ಶಿಷ್ಯರು ಜಾಸ್ತಿ ಆಗ್ತಿದ್ದಾರೆ, ನನ್ನನ್ನು ಹೊಗಳ್ತಾ ಇದ್ದಾರೆ, ನನ್ನನ್ನು ಜಾಸ್ತಿ ಕರಿತಾ ಇದ್ದಾರೆ, ನನ್ನ ಕಾಲಿಗೆ ಬಂದು ಬೀಳ್ತಾ ಇದ್ದಾರೆ ಅಂದಾಗ ಒಂದು ನಶೆ ಬಂತು ಅಂದರೆ ಅಲ್ಲಿ ಈಶ್ವರಿಯ ನಶೆ ಕಡಿಮೆ ಆಗಲಿಕ್ಕೆ, ಆತ್ಮೀಯ ನಶೆ ಕಡಿಮೆ ಆಗಲಿಕ್ಕೆ ಆರಂಭ ಆಗುತ್ತೆ. ಅದು ಭಕ್ತಿ ಮಾರ್ಗದಲ್ಲಾದರೂ ಅಷ್ಟೇ, ನಮ್ಮ ಜ್ಞಾನ ಮಾರ್ಗದಲ್ಲಾದರೂ ಅಷ್ಟೇ. ನಾನು ಕೋರ್ಸ್ ಕೊಡ್ತಾ ಇದ್ದೀನಿ, ತುಂಬ ಜನ ಪರಿವರ್ತನೆ ಆಗ್ತಾ ಇದ್ದಾರೆ. ನಾನು ಪ್ರವಚನ ಮಾಡ್ತಾ ಇದ್ದೀನಿ, ತುಂಬ ಜನ ಕೇಳ್ತಿದ್ದಾರೆ. ನಾನು ಪ್ರದರ್ಶನ ಮಾಡಿದ್ದೀನಿ, ಸಾಕಷ್ಟು ಜನ ಕೋರ್ಸಿಗೆ ಬಂದರು. ಬಿಲ್ಡಿಂಗ್ಗಳನ್ನು ಕಟ್ಟಿದ್ದೀನಿ, ಸಾಕಷ್ಟು ಸೆಂಟರ್ಗಳನ್ನು ಓಪನ್ ಮಾಡಿದ್ದೀನಿ. ಎಲ್ಲಿ ಹೋದರೂ ನನಗೆ ಕರೀತಾರೆ, ಎಲ್ಲೋದ್ರೂ ಕೂಡ ನನಗೆ ಅಭಿಮಾನಿಸ್ತಾರೆ. ಪರಿವಾರದ ಸಂಖ್ಯೆ ದೊಡ್ಡದಾಗಿದೆ ಅನ್ನುವಂಥ ಒಂದು ಸ್ವಲ್ಪ ನಶೆ ಒಳಗಡೆ ಬಂತು ಅಂದರೆ ಈ ಈಶ್ವರಿಯ ನಶೆ ಕಡಿಮೆ ಆಗಿ ಹೋಗ್ಬಿಡುತ್ತೆ.
ಇದನ್ನು ತಲೆಗೇರಿಸ್ಕೋಬಾರದು ನಾವು. ಇದು ಡ್ರಾಮಾ ಅನುಸಾರ ಪೂರ್ವ ನಿಯೋಜಿತದಂತೆ ಎಲ್ಲವೂ ನಡೀತಾ ಇದೆ. ಇಲ್ಲಿ ನಾವು ನಮ್ಮ ಪಾತ್ರವನ್ನು ಅಭಿನಯಿಸಲಿಕ್ಕೆ ಮಾತ್ರ ನಿಮಿತ್ತರಾಗಿದ್ವಿ. ಇದು ಯಾವುದು ನಾವು ಮಾಡ್ತಾ ಇಲ್ಲ. ಇಲ್ಲಿ ಎಲ್ಲವೂ ನಾಟಕ ಮಾಡಿಸ್ತಾ ಇದೆ. ಈ ಸತ್ಯ ಗೊತ್ತಿರೋರಿಗೆ ಅದು 100 ಇದ್ದದ್ದು 1000 ಆದರೂ 10,000 ಆದರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. 10,000 ಇರೋದು 1ಕ್ಕೆ ಬಂದರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಮಾಡ್ತಾ ಇರೋಣ, ನನ್ನ ಒಳಗಡೆ ಆತ್ಮೀಯ ನಶೆಯನ್ನು ಸದಾ ಕಾಲಕ್ಕೆ ಇಟ್ಕೊಳ್ಳೋಣ ಅಂತ ಯಾರು ಅಟೆನ್ಷನನ್ನು ಕೊಟ್ಕೊಳ್ತಾರೆ, ಯಾರು ಸ್ಮೃತಿಯನ್ನು ಪಕ್ಕಾ ಮಾಡಿಕೊಂಡು ನಾನೊಂದು ಆತ್ಮನಾಗಿದ್ದೇನೆ ಅನ್ನುವಂಥ ಆತ್ಮೀಯ ನಶೆಯಲ್ಲಿ ಬಂದು ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿ ಸರ್ವರನ್ನು ಆತ್ಮೀಯ ದೃಷ್ಟಿಯಲ್ಲಿ ನೋಡಿಕೊಂಡು ಎಲ್ಲ ಆತ್ಮರನ್ನು ಸಮಾನವಾಗಿ ನೋಡುವ ಮತ್ತು ಗೌರವಿಸುವ ಸ್ಥಿತಿಯಲ್ಲಿ ಯಾರು ಇರ್ತಾರೆಯೋ, ಸಾಕ್ಷಿಯಾಗಿ ಯಾರು ಇರ್ತಾರೆಯೋ, ಯಾರು ಅಭೇದ ಸ್ಥಿತಿಯಲ್ಲಿ ಇರ್ತಾರೆಯೋ ಅವರನ್ನೇ ಸಂಪೂರ್ಣ ಜ್ಞಾನಿ, ಸಂಪನ್ನ ಜ್ಞಾನಿ ಅಂತ ಹೇಳಲಾಗುತ್ತೆ. ಅವರಿಗೆ ಈಶ್ವರಿಯ ನಶೆಯನ್ನು ಹಚ್ಚಿಕೊಂಡವರು ಅಂತ ಹೇಳಲಾಗುತ್ತೆ. ಅದಕ್ಕೆ ಬ್ರಹ್ಮ ಬಾಬರವರು ಯಾವತ್ತೂ ಕೂಡ ಯಾರೊಬ್ಬರನ್ನು ಅವರು ಬೇರೆಯಾಗಿ ನೋಡಲಿಲ್ಲ. ಅವರ ಹತ್ರ ದೊಡ್ಡ ಅಗರ್ಭ ಶ್ರೀಮಂತರೂ ಬರ್ತಾಯಿದ್ರು, ಅತ್ಯಂತ ಕೆಳವರ್ಗದ ಬಡವರೂ ಬರ್ತಾಯಿದ್ರು, ಮೇಲ್ವರ್ಗದವರು ಬರ್ತಾಯಿದ್ರು, ಕೆಳವರ್ಗದವರು ಬರ್ತಾಯಿದ್ರು, ಕಳ್ಳರೂ ಬರ್ತಾಯಿದ್ರು, ಒಳ್ಳೆಯವರು ಬರ್ತಾಯಿದ್ರು, ಕೊಲೆಗಡಕರು ಬಂದರೂ ಸಹ ಅವರು ಯಾರನ್ನು ಕೂಡ ಭೇದ ಭಾವ ದೃಷ್ಟಿಯಲ್ಲಿ ನೋಡಲಿಲ್ಲ, ಅವ್ರನ್ನ ದೂರಲಿಲ್ಲ, ಅವ್ರಿಗೇನೂ ಅನ್ನಲಿಲ್ಲ. ಅವರಲ್ಲಿರುವಂಥ ಸ್ಥಿತಿ ಒಂದೇ, ಆತ್ಮೀಯ ಸ್ಥಿತಿ, ಈಶ್ವರಿಯ ನಶೆ ಅವರಲ್ಲಿ ಇರೋದ್ರಿಂದ ಇದರ ಕಡೆಗೆ ಗಮನ ಕೊಟ್ಟಿದ್ದರೆ ಅವರ ಈಶ್ವರಿಯ ನಶೆ ಕಡಿಮೆ ಆಗುತ್ತೆ ಅಂತ ಬಂದದ್ದೆಲ್ಲಾನು ಬರಲಿ ಅಂತ ಪಾತ್ರವನ್ನು ಸ್ವೀಕಾರ ಮಾಡುತ್ತಾ ಉಳಿದಿರುವ ಸಮಯವನ್ನು ಸಂಪೂರ್ಣವಾಗಿ ಆತ್ಮಿಕ ನಶೆಯನ್ನು ಹೆಚ್ಚಿಸಿಕೊಳ್ಳೋದ್ರ ಕಡೆಗೇ ಬಾಬಾರವರು ಗಮನ ಕೊಟ್ಟಿದ್ದು. ಹಾಗಾಗಿ ನಾವೂ ಸಹ ಈ ಈಶ್ವರಿಯ ನಶೆಯನ್ನು ಹಚ್ಚಿಕೊಳ್ಳೋಣ. ಮುಂದೆ ಹಚ್ಕೊಳ್ತೀವಿ ಅಂದರೂ ಮತ್ತೆ 5,000 ವರ್ಷದವರೆಗೆ ಇದು ಸಿಗೋದಿಲ್ಲ ನಮಗೆ. ಹಾಗಾಗಿ ಇಲ್ಲಿಯ ತನಕ ನಷ್ಟ ಮಾಡಿಕೊಂಡಿರೋದು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇನ್ನು ಮುಂದೆ ಯಾವುದೇ ನಷ್ಟ ಮಾಡಿಕೊಳ್ಳದೆ ಒಂದೊಂದು ಕ್ಷಣ ಒಂದೊಂದು ದಿನವನ್ನು ಆತ್ಮೀಯ ನಶೆಯಲ್ಲಿ, ಆತ್ಮೀಯ ಸ್ಥಿತಿಯಲ್ಲಿ ಇದ್ದು ಪ್ರತಿ ಕ್ಷಣ ಮೇ ಆತ್ಮ ಹೂँ, ಮೇ ಆತ್ಮ ಹೂँ, ಮೇ ಆತ್ಮ ಹೂँ ಇದೇ ಒಂದು ಸ್ಮೃತಿಯನ್ನು ಪಕ್ಕಾ ಮಾಡಿಕೊಂಡು ಶಕ್ತಿಶಾಲಿಗಳಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಈ ದಿನ ವಿಶೇಷವಾಗಿ ಅವ್ಯಕ್ತ ಬಾಪ್ದಾದಾರವರು ಈ ಒಂದು ಅವ್ಯಕ್ತ ಮಹಾವಾಕ್ಯವನ್ನು ಕೊಟ್ಟು 1972 ಫೆಬ್ರವರಿ 5ನೇ ತಾರೀಕಿನಂದೇ ಇಂಥ ಒಂದು ಈಶ್ವರಿಯ ನಶೆಯನ್ನು ತುಂಬುವ ಕೆಲಸವನ್ನು ಬಾಬಾರವರು ಡ್ರಾಮಾನುಸಾರ ಮಾಡಿದ್ದಾರೆ. ಆದರೆ ನಾವು ಈಗಲಾದರೂ ಎಚ್ಚೆತ್ತುಕೊಂಡು ಈ ನಶೆಯಲ್ಲಿ ಇರೋಣ ಅಂತ ಹೇಳ್ತಾ ಕೋಟಿ ಕೋಟಿ ಧನ್ಯವಾದಗಳನ್ನು ಯಜ್ಞಕ್ಕೂ ನಿಮಿತ್ತರಿಗೂ ಬಾಪ್ ದಾದಾರವರಿಗೂ ಸಮರ್ಪಿಸುತ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ ಓಂ ಶಾಂತಿ.